ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ವೆಯ್ಟ್ ಲಾಸ್ ವ್ಲಾಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಯಾಕೆ ಅಂತ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತೇ ಇದೆ. ನಾನು ಹೊಸದಾಗಿ ಶಾಪ್ ಓಪನ್ ಮಾಡಿದ್ದೀನಿ. ಅದು ಸ್ಟಿಚಿಂಗು ಶಾಪು. ನನ್ನ ಶಾಪ್ ಹೆಸರು ಕೇಳಿದ್ದೀರ ತುಂಬ ಜನ, ಮಾಡರ್ನ್ ಫ್ಯಾಷನ್ ಡಿಸೈನರ್ ಅಂತ ಹೇಳಿ ನನ್ನ ಶಾಪ್ ಹೆಸರು. ಶೃಂಗೇರಿಯಲ್ಲಿ ಇದು ಲೊಕೇಟ್ ಆಗಿರುತ್ತೆ. ನಿಮ್ಗೇನಾದರೂ ಅಡ್ರೆಸ್ ಬೇಕಿತ್ತು ಅಂತ ಅಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅಡ್ರೆಸ್ನ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಡ್ತೀನಿ. ನೀವೇನಾದರೂ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬೆಳಗಿನ ತಿಂಡಿಗೆ ಅಂತ ಪಲಾವ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಮೂಲಂಗಿ, ಬೀನ್ಸು ಎಲ್ಲ ಹಾಕಿ ಒಂದು ಸಾಂಬಾರು ಕೂಡ ಮಾಡಿಟ್ಟು ಇನ್ನೇನು ಶಾಪ್ಗೆ ಹೊರಡೋ ಟೈಮ್ ಆಯಿತು. ಇವತ್ತು ನಾನು ಸ್ವಲ್ಪ ಒಂದು 8 ಗಂಟೆ 8:30 ಹಾಗೇ ಶಾಪಿಗೆ ಬಂದುಬಿಟ್ಟೆ. ಯಾಕಂದರೆ ಒಂದಿಷ್ಟು ಕಟಿಂಗ್ಸ್ ಇತ್ತು. ನಾನು ಡೈಲಿ ಬರೋ ಥರ 10 ಗಂಟೆ 10:30 ಅಷ್ಟೊತ್ತಿಗೆಲ್ಲ ನಾನು ಶಾಪಿಗೆ ಬಂದೆ ಅಂದರೆ ಮಧ್ಯಾಹ್ನ 1-1:30 2 ಗಂಟೆ ತನಕನೂ ಬರೀ ಕಟಿಂಗೇ ಆಗುತ್ತೆ. ಇನ್ನು ಸ್ಟಿಚ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಅದಕ್ಕೆ ಇವತ್ತು ಒಂದು 8:30 ಹಾಗೆ ಬಂದಿದ್ದೀನಿ, ನನ್ನ ಮಗನಿಗೆ ಸ್ಕೂಲಿಗೆ ಹೋಗು ಅಂತ ಹೇಳಿಬಿಟ್ಟು. ಇವಾಗ ಕಟಿಂಗಿನ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅನ್ಕೋತಾ ಇದ್ದೀನಿ, ಆಯಿತಾ. ಇದು ನಿನ್ನೆ ವಿಡಿಯೋ ಆಗಿರುತ್ತೆ. ನಾನು ಕಟಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆನೇ ಬಂದಿದ್ದು. ಬಟ್ ಏನು ಮಾಡೋದು, ನಾವು ಅಂದ್ಕೊಂಡಂಗೆ ಎಲ್ಲದೂ ಆಗಬೇಕಲ್ಲ. ಮಧ್ಯಾಹ್ನ ತನಕ ಒಂದು 12 ಗಂಟೆ ತನಕ ಕಟಿಂಗ್ ಎಲ್ಲ ಮುಗಿಸ್ಕೊಂಡೆ. ಕಟಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ನನಗೆ ಚೆಸ್ಟ್ ಪೇಯ್ನ್ ಶುರುವಾಯಿತು ಇದ್ದಕ್ಕಿದ್ದಾಗೆ. ಮತ್ತು ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಟೆಸ್ಟು ಅದು ಇದು ಅಂತ ಮಾಡಿಕೊಂಡು ಶಾಪಿಗೆ ಬರಬೇಕಾದ್ರೆ 7 ಗಂಟೆ ಆಯಿತು. ಇವತ್ತು ಫುಲ್ ಡೇ ಬರೀ ಒಂದು ಬ್ಲೌಸ್ ಮಾತ್ರನೇ ಮಾಡೋಕ್ಕಾಗಿದ್ದು. ಅದಕ್ಕೆ ನನಗೆ ಇವತ್ತಿನ ಡೇದು ಫುಲ್ಲು ವರ್ಕ್ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ. ಇವತ್ತಿನ ದಿನ ನಾನು ಸ್ಟಿಚ್ ಮಾಡಿದ ಬ್ಲೌಸ್ ಅಂತ ಅಂದರೆ ಇದು ಎಂಬ್ರಾಯ್ಡ್ರಿ ವರ್ಕ್ ನಾನೇ ಹಾಕ್ಸಿರುವಂಥದ್ದು. ಇದು ಐರನ್ ಆಗಿರಲಿಲ್ಲ. ಆವಾಗ ಒಂದು ಫೋಟೋ ತೊಗೊಂಡಿದ್ದಷ್ಟೇ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೂ ಟೈಮ್ ಸಿಗಲಿಲ್ಲ. ಇನ್ನಿದು ನೆಕ್ಸ್ಟ್ ಡೇದು. ಇವತ್ತು ಒಂದಿಷ್ಟು ಬ್ಲೌಸಸ್ ಇತ್ತು, ಅಂದರೆ ಪ್ಲೈನ್ ಬ್ಲೌಸು. ಅವ್ರು ಸ್ವಲ್ಪ ಏಜ್ಡ್ ಇದ್ದಾರೆ, ನಮ್ಮ ರಿಲೇಟಿವೇ ಅವರು. ಅವರೊಂದು 5-6 ಬ್ಲೌಸ್ನ ಕೊಟ್ಟಿದ್ದರು. ಅದಿಷ್ಟನ್ನು ಕೂಡ ಸ್ಟಿಚ್ ಮಾಡಬೇಕು. ಅದರಲ್ಲಿ ಆಯಿತು. ಈಗಾಗಲೇ ಒಂದು 3 ಬ್ಲೌಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 3 ಇದೆ. ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ ಅಂತಂದರೆ ಇನ್ನು ಬೇರೆದೆಲ್ಲ ಮಾಡ್ಕೊಳ್ಬೋದು. ಒಂದಿಷ್ಟು ಡಿಸೈನ್ ಬ್ಲೌಸೆಲ್ಲ ಮಾಡೋಕ್ಕಿದೆ, ಅದನ್ನೆಲ್ಲ ಮಾಡ್ಬೋದು ಅಂಥೇಳಿ. ನಾನು ಮನೇಲಿದ್ದಾಗ ನನಗೆ ಬರ್ತಾಯಿದ್ದಿದ್ದು ಬ್ಲೌಸಸ್ಗಿಂತ ಇಲ್ಲಿ ಶಾಪಿಗೆ ಬಂದಮೇಲೆ ಎಷ್ಟು ಡಿಸೈನ್ಸ್ ಹೇಳ್ತಿದ್ದಾರೆ ಅಂದರೆ, ಅಬ್ಬಾ, ಯೂಟ್ಯೂಬಲ್ಲಿ ಸಿಗೋವಂಥ ಯಾವ ಡಿಸೈನ್ಸು ಬಿಡೋದಿಲ್ಲ. ಇದನ್ನು ಮಾಡಿಕೊಡಿ ಅಂತಾರೆ. ಬಟ್ ಅದಕ್ಕೆ ತಕ್ಕನಾಗಿರೋ ಪ್ರೈಸ್ ಕೇಳಿದ್ರೆ ಯಪ್ಪ ಅಂತ ಅನ್ಬೇಕು, ಹಂಗಿರುತ್ತೆ. ಯಾಕಂದರೆ ಅಷ್ಟು ಕೆಲಸ ಇರುತ್ತೆ. ಒಂದು ಬ್ಲೌಸ್ನ ನಾನು ಫಿನಿಶಿಂಗ್ ಮಾಡಬೇಕಾದ್ರೆ ಡಿಸೈನ್ ಮಾಡಿ, ಇಲ್ಲ ಅಂದರೆ ನಮಗೊಂದು 3 ಅವರ್ಸ್ 4 ಅವರ್ಸ್ ಎಲ್ಲ ಹಿಡಿಯುತ್ತೆ. ಅದೇ ಟೈಮಲ್ಲಿ ನಾವು ಪ್ಲೈನ್ ಬ್ಲೌಸಸ್ ಆದರೆ ಒಂದು 4-5 ಬ್ಲೌಸ್, ಇಲ್ಲ ಒಂದು 3 ಬ್ಲೌಸ್ ಆದರೂ ಮಿನಿಮಮ್ ನಾವು ಸ್ಟಿಚ್ ಮಾಡಿಬಿಡ್ತೀವಿ. ಈ ಡಿಸೈನ್ ಬ್ಲೌಸು ಅಂತ ಅಂದಾಗ ನಾವು ಒಂದು ಬ್ಯಾಕ್ ನೆಕ್ನ ಮಾಡೋಕ್ಕೆ ಮಿನಿಮಮ್ 1 ಅವರ್ 1.5 ಅವರ್ ಆಗುತ್ತೆ. ಅಂದರೆ ಬರೀ ಒಂದು ಬ್ಯಾಕ್ ನೆಕ್ಗೆ ಒಂದು ಇಡೀ ಬ್ಲೌಸು ಸ್ಟಿಚ್ ಮಾಡೋದಕ್ಕಿಂತಲೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಷ್ಟು ವರ್ಕ್ ಆಗಿಬಿಡುತ್ತೆ. ಹೊಸದಾಗಿ ಶಾಪ್ ಓಪನ್ ಮಾಡಿದ್ದೀನಲ್ವ, ಹೊಸ ಅನುಭವಗಳು ತುಂಬಾ ಆಗ್ತಾಯಿದೆ. ಹೊಸ ಕಸ್ಟಮರ್ಸು ಕೂಡ ಬರ್ತಿದ್ದಾರೆ. ಒಂದಿಷ್ಟು ಜನ ಪರಿಚಯನೂ ಆಗಿದ್ದಾರೆ. ನನ್ನ ಶಾಪ್ ಬಿಸ್ನೆಸ್ ನಡೀತಾ ಇದೆ. ಓಕೆ, ದೇವರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆಯಿಂದ ನಡೀತಾ ಇದೆ. ಇದೇ ಥರ ಚೆನ್ನಾಗಾಗಲಿ ಅಂತ ನನಗೆ ಆಲ್ ದ ಬೆಸ್ಟ್ ಹೇಳಿ. ಹಾಗೆ ನನಗೆ ನೀವು ಇದೇ ಥರ ಸಪೋರ್ಟ್ ಕೂಡ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟಿಂಗ್ ಮಾಡೋದಕ್ಕೆಲ್ಲ ನಂಗೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆಲ್ಲ ನಾನು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಇದೆಲ್ಲ ಸರಿಯಾಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮನೆಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ. ಇದನ್ನೆಲ್ಲ ನಾನು ಸ್ಟಾಪ್ ಮಾಡಿ ಹೊರಗಡೆ ಏನೂ ಕೆಲಸ ಮಾಡದೆ ಬರೀ ಮನೆಯಲ್ಲೇ ಇದ್ದಿದ್ದು ಒಂದು 3.5 ಇಯರ್ಸ್ ಆಗಿತ್ತು. ಬಟ್ ಇದಕ್ಕೆ ನಾನು ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸಖತ್ ಬಾಡಿ ಪೇಯ್ನ್ ಅನಿಸ್ತಿತ್ತು. ಈಗ ಸ್ವಲ್ಪ ಓಕೆ, ಒಂದು 100ಅಲ್ಲಿ ಒಂದು 10% ಓಕೆ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೂ ಕೂಡ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು. ಅವ್ರದ್ದೇ ಬ್ಲೌಸ್ ಇದೆ, ಯೆಲ್ಲೋ ಕಲರ್ದು ಕೂಡ. ಗ್ರೀನ್ ಕಲರ್ ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹುಕ್ಸು ಮತ್ತು ಆ ರಿಂಗ್ಸ್ ಹಾಕೋದಕ್ಕೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಹೊಸ್ದಾಗಿ ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಾನು ಹೇಳೋದಿಷ್ಟೇ, ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಎಷ್ಟು ಮಷಿನ್ಸ್ ಇದೆ, ನಿಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಬಜೆಟಲ್ಲಿ ಶಾಪ್ನ ಓಪನ್ ಮಾಡಿ. ಯಾಕಂದರೆ ಎಸ್ಪೆಷಲಿ ಸ್ಟಿಚಿಂಗ್ ಬಿಸ್ನೆಸ್ಸಲ್ಲಿ ನಮಗೆ ತಕ್ಷಣವೇ ಅವತ್ತಿಂದ ಅವತ್ತೇ ನಮಗೆ ಇನ್ಕಮ್ ಏನೂ ಬರೋದಿಲ್ಲ. ಅವ್ರು ನಮ್ಗೆ ಆರ್ಡ್ರ್ ಕೊಟ್ಟು ನಾವು ಸ್ಟಿಚ್ ಮಾಡಿ, ನಾವು ಕೊಟ್ಟಿರೋ ಡೇಟ್ಗೆ ಅವ್ರು ಬಂದರೆ ನಮಗೆ ಅವತ್ತು ದುಡ್ಡು ಕೊಡ್ತಾರೆ. ಇಲ್ಲ ಅಂತ ಅಂದರೆ
ಅವ್ರು ಯಾವತ್ತು ಬರ್ತಾರೋ ಅವತ್ತು ನಮ್ಗೆ ಅದರದ್ದು ಅಮೌಂಟ್ ಸಿಗುತ್ತೆ. ಈಗ ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದ ತಕ್ಷಣ ಅವತ್ತು ಸಂಜೆನೇ ಅದ್ರ ಅಮೌಂಟ್ ಸಿಕ್ಬಿಡೋದಿಲ್ಲ. ಹಾಗಾಗಿ ನಮಗೆ ಇನ್ಕಮಿಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಪ್ರೊಫೆಷ್ನಲ್ಲೇ ಅಂಥದ್ದು. ಈ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗಿರೋದು ತುಂಬಾ ಬೇಗ ಕ್ಲಿಕ್ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಮ್ಮ ಕೆಲ್ಸದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಅವ್ರು ಹೇಳಿರೋ ಥರ ಕೆಲಸ ಮಾಡಿಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ಅನ್ನೋದು ನನ್ನ ಒಪಿನಿಯನ್ನು. ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಇಷ್ಟೆಲ್ಲ ಇರ್ತೀರ. ಸೊ ನಿಮ್ಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ, ಓಕೆನಾ. ಇವತ್ತು ಶೃಂಗೇರಿಯಲ್ಲಿ ಅವರೇ ಬೇಳೆ ಮೇಳ ಇತ್ತು, ಅಲ್ಲಿಗೊಂದು ವಿಸಿಟ್ ಮಾಡೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ನಮ್ಮ ಶಾಪಿಂದ ಸ್ವಲ್ಪ ಮುಂದೆ ಅಷ್ಟೇ. ಅಲ್ಲಿ ಆದಿವಾಸಿ ಹೇರ್ ಆಯಿಲ್ ಎಲ್ಲ ಬಂದಿತ್ತು. ಇದೇ ಥರ ಉದ್ದ ಹೇರು ಬಿಟ್ಕೊಂಡು ಒಂದಿಷ್ಟು ಜನ ಎಲ್ಲ ಕೂತ್ಕೊಂಡಿದ್ರು ಆಯಿತಾ. ಈ ಮೇಳದಲ್ಲಿ ಎಲ್ಲ ಥರ ತಿಂಡಿಗಳು ಇತ್ತು. ಅವರೆಕಾಳಿನ ದೋಸೆ, ಅವರೆಕಾಳಿನ ಸ್ವೀಟ್ಸು ಮತ್ತು ಎಕ್ಸ್ಟ್ರಾ ಬೋಂಡ ಅದು ಇದು ಅಂತ ಒಂದಿಷ್ಟು ಐಟಮ್ಸ್ ಎಲ್ಲ ಇತ್ತು. ಅದಲ್ಲದೆ ಫ್ಲವರ್ಸ್ ಎಲ್ಲ ಇತ್ತು ಮತ್ತು ಪ್ಲ್ಯಾಂಟ್ಸ್ ಕೂಡ ಇತ್ತು. ಹಾಗೆ ಬ್ಯಾಂಗಲ್ಸು, ಕಾಸ್ಮೆಟಿಕ್ಸು, ಒಂದಿಷ್ಟು ಬಟ್ಟೆಗಳು ಎಲ್ಲ ಇತ್ತು. ನಾನು ಅದನ್ನ ಯಾವುದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ತಿಂಡಿ ಐಟಮ್ಸ್ ಏನಿತ್ತಲ್ಲ, ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ಚಕ್ಲಿ, ಕೋಡ್ಬಳೆ ಮತ್ತು ಉಪ್ಪಿನಕಾಯಿ, ಇವುಗಳನ್ನು ಮಾತ್ರ ಒಂದಿಷ್ಟು ವಿಡಿಯೋಸ್ ಮಾಡಿಕೊಂಡೆ ಅಷ್ಟೇ. ಬಟ್ಟೆ ಅದು ಎಲ್ಲ ನನಗೆ ಇಷ್ಟನೇ ಆಗಿಲ್ಲ. ಸ್ಯಾರೀಸ್ ತುಂಬ ಚೆನ್ನಾಗಿತ್ತು, ಬಟ್ ನನಗೇನೋ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಎಲ್ಲ 10,000, 7,000, 8,000, 5,000 ಆ ಥರದ್ದೇ ರೇಂಜಲ್ಲಿ ಇದ್ದಿದ್ದು. ಬಟ್ ನಾನು ಜಾಸ್ತಿ ಎಂಕ್ವೈರಿ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಮಕ್ಕಳು ಕರ್ಕೊಂಡು ಹೋಗಿದ್ದರಿಂದ ಅವರ ಎಲ್ಲ ಆಟದ ಸಾಮಾನು ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡೋದ್ರಲ್ಲೇ ನಮ್ಮ ಟೈಮ್ ಹೋಗ್ಬಿಡುತ್ತೆ ಈ ಥರದ್ದೆಲ್ಲ ಜಾಗಗಳಿಗೆ ಹೋದಾಗ. ನಾನು ಒಂದು ಸಂಜೆ ಒಂದು 6, 6:30 ಹಂಗೆ ಹೋಗಿದ್ದು ಅವರೆಬೇಳೆ ಮೇಳಕ್ಕೆ. ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಆಯಿತು. ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಏನೋ ಸ್ಟಿಚ್ಚೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಫ್ರೆಶಪ್ ಎಲ್ಲ ಆಗಿ ಇವತ್ತು ಜಾಸ್ತಿ ಕೆಲಸ ಮಾಡೋಕ್ಕಾಗಿರಲಿಲ್ಲ ಶಾಪಲ್ಲಿ. ಅದಕ್ಕೆ ಮನೆಗೆ ಬಂದು ಒಂದು ಸ್ಯಾರಿ ಕುಚ್ಚಾಕ್ತಾಯಿದ್ದೀನಿ. ಇದು ನಮ್ಮ ಸ್ಟಾಫು ಒಬ್ಬರು ಇದ್ದರು, ಟೀಚರ್ ಅವ್ರು ನಮ್ಮ ಜೊತೆಗೆ ವರ್ಕ್ ಮಾಡಿದವರು. ಅವ್ರದ್ದು ಸ್ಯಾರಿ ಇದು ಮದುವೆ ಮನೆ ಅಂತ ಹೇಳಿದರು. ಅವ್ರದ್ದು ಒಂದು ಸ್ಯಾರಿಗೆ ಬೇಬಿ ಕುಚ್ಚು ಹಾಕ್ಕೊಡಿ ಮೇಡಮ್ ಅಂತ ಹೇಳಿದರು. ಅದು ಹಾಕ್ತಾಯಿದ್ದೀನಿ. ನೈಟು ಬೇಬಿ ಕುಚ್ಚೆಲ್ಲ ಮಾಡಿ ಮುಗಿಸ್ಕೊಂಬಿಟ್ಟೆ ಅಂದರೆ ಬೆಳಗ್ಗೆ ನನ್ನ ಶಾಪಲ್ಲಿ ಇದನ್ನು ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ. ಬೇರೆ ಏನಾದರೂ ಸ್ಟಿಚ್ ಮಾಡ್ಕೊಳ್ಬೋದಲ್ಲ, ಅದಕ್ಕೆ ಇದನ್ನು ರಾತ್ರಿನೇ ಮುಗಿಸ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನನಗೇನು ಅನ್ನಿಸ್ತು ಶಾಪ್ ಬಗ್ಗೆ ಅದ್ರ ಬಗ್ಗೆ ಹೇಳಿದ್ದೀನಿ ಆಯಿತಾ. ಇನ್ನು ವೆಯ್ಟ್ ಲಾಸ್ ಕೂಡ ನಡೀತಾ ಇದೆ. ವೆಯ್ಟ್ ಲಾಸ್ ಗಂಜಿ ರೆಸಿಪಿನೂ ಸದ್ಯದಲ್ಲೇ ನಾನು ನಿಮಗೆ ತಿಳಿಸ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೆ. ಇನ್ನು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಸ್ವಲ್ಪನಾದರೂ ನಿಮಗೆ ಇನ್ಸ್ಪೈರ್ ಆಗೋ ಥರನೇ ಒಂದಿಷ್ಟು ವೀಡಿಯೋಸ್ಗಳನ್ನು ಹಾಕ್ತಾಯಿರ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವೆಯ್ಟ್ ಲಾಸ್ನ ನಾನು ಎಕ್ಸ್ಟ್ರಾ ಮಾಡಬೇಕಂತಿಲ್ಲ, ಫುಲ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಕೂಡ ನಡೀತಾ ಇದೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ರೆಸಿಪಿಗಳನ್ನು ಕೂಡ ನಾನು ತೊಗೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.